ಈ ಗಂಡಿಗೆ ಗುರುಮಾರ ಒಂದು ಕರೆ ಇದೆ. ಹಲೋ 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 ಕೇಳಿಸ್ತಾ ಇದೆಯಾ? ನಮಸ್ತೆ. ಹಲೋ 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 ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ, ಧನುರಾಶಿ ಅಂತ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ನಿಮ್ಮ ಟಿವಿ ವಾಲ್ಯೂಮ್ನ ಒಂದು ಸ್ವಲ್ಪ ಕಮ್ಮಿ ಕೊಟ್ಟು ಮಾತಾಡ್ಬೋದಾ? ಹಲೋ, ಹೇಳಿ ಮೇಡಮ್. ಇವಾಗ ಕೇಳಿಸ್ತಾ ಇದೆಯಾ? ನಿಮ್ಮ ಟಿವಿ ವಾಲ್ಯೂಮ್ನ ಕಮ್ಮಿ ಕೊಟ್ಟು ಫೋನಲ್ಲಿ ಮಾತಾಡಿ. ಎಲ್ಲ ಕಡಿಮೆ ಕೊಟ್ಟಿದ್ದೀನಿ, ಹೇಳಿ ಮೇಡಮ್. ಓಕೆ. ನಿಮ್ಮ ಪ್ರಶ್ನೆ ಏನು? ನನಗೆ ಯಾವಾಗಲೂ ಹುಷಾರೇ ಇರಲ್ಲ ಮೇಡಮ್, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಗುರು ಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ಹುಷಾರಿರಲ್ಲ ಮೇಡಮ್ ಯಾವಾಗಲೂ ನನಗೆ. ಅವಾಗವಾಗಲೇ ಹುಷಾರು ತಪ್ಪುತ್ತೆ. ನಿಮಗೆ ಶುಗರ್ ಏನಾದರೂ ಇದೆಯಮ್ಮ? ನಿದ್ದೆ ಇಲ್ಲವೇ ಇಲ್ಲ. ನಿದ್ದೆ ಮಾಡ್ತಾ ಇಲ್ಲ, ಕೆಟ್ಟ ಕನಸು ಜಾಸ್ತಿ ಬರುತ್ತೆ, ಡಿಸ್ಟರ್ಬ್ ಜಾಸ್ತಿ ಆಗ್ತಾ ಇದ್ದೀರಾ, ಕೋಪ ಜಾಸ್ತಿ ಬರುತ್ತೆ. ಶುಗರು BP ಎಲ್ಲ ಇದೆ ಮೇಡಮ್. ಶುಗರ್ BP ಎಲ್ಲ ಇದೆ. ಏನು ವಯಸ್ಸಾಯ್ತಮ್ಮ ನಿಮಗೆ? ಏನು ಏಜ್ ಆಗಿದೆ ಅಮ್ಮ ನಿಮಗೆ? ಅಮ್ಮ ವಯಸ್ಸು ಎಷ್ಟಾಗಿದೆ ನಿಮಗೆ? ವಯಸ್ಸು 65 ಮೇಡಮ್. 65 ಆಗಿದೆ ಅಮ್ಮ. ನೀವು ಮಾಡಬೇಕಾಗಿರೋದು ಉಪವಾಸ ತಗೋಬೇಡಿ, ಉಪವಾಸ ಇರಬೇಡಿ. ಅದೇ ರೀತಿ ಯಾವ ಕಾರಣಕ್ಕೂ ಉಪವಾಸ ತಗೋಬೇಡಿ. ಅದೇ ರೀತಿ ಕೇಳಿ, ಅದೇ ರೀತಿ ನೀವು ಮಾಡಬೇಕಾಗಿರೋದು, ನೀವಿರೋ ಅಂಥ ಸ್ಥಳದಲ್ಲಿ ಯಾವುದಾದ್ರೂ, ನೀವು ಇಲ್ಲೇ ರಾಜರಾಜೇಶ್ವರಿ ನಗರ ಅಮ್ಮ? ಹಂಗಿದ್ರೆ ಒಂದು ಕೆಲಸ ಮಾಡಿ, ರಾಜರಾಜೇಶ್ವರಿ ಅಮ್ಮನಿಗೋಗಿ ಒಂದು ಸೀರೆ ಜಾಗಿಟ್ಟು ಇಟ್ಟು ಮಡ್ಲಕ್ಕಿ ಕೊಟ್ಟು ಒಂದು ಅಭಿಷೇಕ ಮಾಡಿಸ್ಕೊಂಡು ಆ ತಾಯಿಗೆ ನೀವು ಬನ್ನಿಮ್ಮ. ನಿಮ್ಮ ದೇಹದಲ್ಲಿ ಆಗ್ತಾ ಇರೋ ಅಂಥದ್ದು ತೊಂದರೆಗಳು ಜಾಸ್ತಿ ಆಗ್ತಾ ಇದೆ, ಅದೆಲ್ಲನೂ ಸರಿ ಆಗುತ್ತೆ. ನಿಮ್ಗೆ ಯಾಕೆ ಹುಷಾರು ತಪ್ತಾ ಇದೆ ಅಂತಂದರೆ ಒಂದು ಸ್ಕ್ಯಾನ್ ಮಾಡಿ ಅಮ್ಮ. ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ನನಗೆ. ಕಾಲು ಅವಾಗವಾಗಲೇ ನಿಮ್ಗೆ ಊತ ಬರ್ತಾ ಇದೆ, ಅದಕ್ಕೋಸ್ಕರ ಒಂದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಬೆಟರ್ ಅಮ್ಮ. ಕಿಡ್ನಿಗೆ ಏನು ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೋಸ್ಕರನೇ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡಿಸಿ ನೋಡಿ ಅಮ್ಮ, ಖಂಡಿತ ಆ ತಾಯಿಯ ಆಶೀರ್ವಾದ ಇರುತ್ತೆ. ನೀವು ಚಿಂತೆ ಮಾಡಬೇಡಿ, ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ. ಸರಿಮ್ಮ, ಧೈರ್ಯವಾಗಿರಿ. ಜಾಸ್ತಿ ಸ್ವೀಟ್ ಏನು ತಿನ್ಬೇಡ್ರಿ, ಆಯಿಲ್ ಐಟಮ್ಸ್ ಏನು ಜಾಸ್ತಿ ತಗೋಬೇಡಿ. ಓಕೆ ಓಕೆ, ಪ್ಯೂರ್ ವೆಜಿಟೇರಿಯನ್ ಅಮ್ಮ ನೀವು? ಹಂಗಿದ್ರೆ ಒಂದು ಕೆಲಸ ಮಾಡಿ, ಅಮ್ಮನವ್ರಿಗೆ ಮಂಗಳವಾರ ದಿವಸ ಮರಿದೀರ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಬನ್ನಿ. ಚೆನ್ನಾಗಿರೋ ಅಂಥ ಬಾರ್ಡ್ರ್ ಸ್ಯಾರಿ ಕೊಡಿ ಅಮ್ಮ, ಕೊಟ್ಬಿಟ್ಟು ಪೂಜೆ ಮಾಡಿಸಿ. ನಿಮ್ಮ ಮೈಯಲ್ಲಿ ಆಗ್ತಾ ಇರೋಂಥ ಬಾಧೆಗಳೆಲ್ಲ ಹೋಗುತ್ತಮ್ಮ. ಯಾಕೆ ಅಂತಂದರೆ ನಿಮಗೆ ಮನೆ ದೇವರ ಆಶೀರ್ವಾದ ಕಮ್ಮಿ ಇದೆ ಅಮ್ಮ, ಅದರಿಂದ ನೀವು ಕೊಡಿ, ಒಳ್ಳೇದಾಗುತ್ತಮ್ಮ. ನಮಸ್ಕಾರ. ಧನ್ಯವಾದ ವೀಕ್ಷಕರೇ. ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಕುಜದೋಷ ಯಾಕೆ ನಮ್ಮನ್ನ ಕಾಡುತ್ತೆ, ಯಾವ ಕಾರಣಕ್ಕೆ ನಮಗೆ ಬರುತ್ತೆ ಅನ್ನೋಂಥದ್ದು ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ತಿಳಿಸ್ಕೊಡಿ. ಓಕೆ, ಅದೇ ರೀತಿ ಹೆಣ್ಮಕ್ಳು ನೋಡೋಕ್ಕೆ ಗಂಡ್ಮಕ್ಳು ಸಹ ಬರ್ತಾರೆ ನೋಡಿ. ಅವಾಗ ಆ ಹೆಣ್ಮಕ್ಳಿಗೂ ಸಹ ಗಂಡು ಇಷ್ಟ ಆಗುತ್ತೆ. ಆಮೇಲೆ ಒಂದು 3 ದಿವಸ ಟೈಮ್ ತೊಗೊತಾರೆ, ಏನೋ ಅವ್ರ ಮನಸ್ಸಲ್ಲಿ ನಮಗೆ ಬೇಡ ಅಂತ ಅದೂ ನೆಗೆಟಿವ್ ಆಗಿಬಿಡುತ್ತೆ. ಈ ಥರ ಹೆಣ್ಣು ನೋಡಿದ್ರೆ ಗಂಡಿಗೆ, ಗಂಡು ನೋಡಿದ್ರೆ ಹೆಣ್ಣಿಗೆ, ಈ ಥರ ಸೆಟ್ ಆಗ್ತಾನೆ ಇರಲ್ಲ. ಇದೆಲ್ಲ ಕುಜದೋಷದ್ದು. ಯಾಕೆ ಅಂದರೆ ಹೋದ ಜನ್ಮದಲ್ಲಿ ಇರೋ ಅಂಥ ಕರ್ಮನ ಈ ಜನ್ಮದಲ್ಲಿ ಕಾಡಿಸುತ್ತೆ. ಅದಕ್ಕೆ ಹೇಳೋದು, ಅದು ಇರೋ ಅಂಥವ್ರು ಖಂಡಿತವಾಗ್ಲೂ ಇನ್ ಲೈಫಲ್ಲಿ ಬರಬಾರ್ದು. ಆ ರೀತಿ ಪೂಜೆಗಳು ಮಾಡ್ಕೋಬೇಕು. ನಿಮಗೆ ಖಂಡಿತವಾಗ್ಲೂ ಜಾಸ್ತಿ ಅಮೌಂಟ್ ಎಲ್ಲ ಖರ್ಚಾದೇ ಆಗುತ್ತೆ. ನೀವು ಎಲ್ಲಿ ಮಾಡಿದ್ರೇನು ಖಂಡಿತ ಆಗುತ್ತೆ, ಎಲ್ಲಿ ಬೇಕಾದರೂ ಮಾಡ್ಕೋಬೋದು. ನಮ್ಮ ಸುಬ್ರಹ್ಮಣ್ಯದಲ್ಲಿ ಮಾಡ್ಬೋದು, ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡ್ಬೋದು, ಎಲ್ಲಿ ಸಹ ಮಾಡ್ಬೋದು. ಆದರೆ ಖಂಡಿತ ಖರ್ಚಾದೇ ಆಗುತ್ತೆ ಅಂತ ನೋಡಬೇಡಿ. ನಾನು ಸಹ ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಕೊಳ್ಳಿ. ಚೆನ್ನಾಗಿ ಆರೋಗ್ಯದಿಂದ ಇರಿ. ಆದಷ್ಟು ಬೇಗ ಮದುವೆ ಆಗೋದಕ್ಕೆ ಪ್ರಯತ್ನ ಪಡಿ. ಲೇಟ್ ಆಗ್ತಾ ಇದ್ದರೆ ಮಗು ಸಿಗೋದಕ್ಕೆ ಲೇಟ್ ಆಗಿಬಿಡುತ್ತೆ. ಮಗು ಸಂತಾನ ಭಾಗ್ಯ ಲೇಟ್ ಆಯಿತು ಅಂದರೆ ತಾಯಿ ತಂದೆಗೆ ಏಜ್ ಆಗುವಾಗ ಮಗು ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಹೇಳೋದು, ಖಂಡಿತ ಆ ಸಮಯ ಸಂದರ್ಭ ಬರೋ ಅಂಥ ಟೈಮಲ್ಲಿ ಅದನ್ನು ಯಾವ ರೀತಿ ಇದೆ ಅನ್ನೋದು ಇನ್ಮೇಲೆ ಇರೋ ಅಂಥ ಎಲ್ಲ ತಾಯಿ ತಂದೆ ಹತ್ರ ಬೇಡ್ಕೊಳ್ಳೋದು ನಾನು ಒಂದೇ ಒಂದು, ಮಕ್ಕಳಿಗೆ ಖಂಡಿತ ನೀವು ಮಾಡೋ ಅಂಥದ್ದು 5 ವರ್ಷ ಆಯಿತು ಅಂತ ಅಂದ್ರೇ ಖಂಡಿತವಾಗ್ಲೂ ಹೋಗಿ ಒಂದು ಜಾತಕನ ಯಾವ ರೀತಿ ಇದೆ ಅಂತ ತೋರಿಸಿ ಜ್ಯೋತಿಷ್ಯರ ಹತ್ರ, ಅಥವಾ ನನ್ನ ಹತ್ರನೇ ಹೇಳಿ. ಅದೇ ರೀತಿ 13 ವಯಸ್ಸಲ್ಲಿ, ಅದೇ ರೀತಿ 15 ವಯಸ್ಸಲ್ಲಿ ಖಂಡಿತ. ಓಕೆ.
ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ತುಮಕೂರಿಂದ ಮೇಡಮ್. ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ನಿಮ್ಮ ಪ್ರಶ್ನೆ ಏನು ಸರ್? ನಮ್ದು ರಾಘವೇಂದ್ರ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗಿದೆ ಮೇಡಮ್. ಆದ್ರೂ ಕೆಟ್ಟ ಕೆಟ್ಟ ಆಲೋಚನೆ ಹೋಗ್ತಾ ಇಲ್ಲ. ಓಕೆ, ಗುರು ಮಾತಾಡಿದ್ದಾರೆ. ನಾವು ಇದು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಬಿಟ್ಬಿಟ್ಟಿದೀವಿ. ಎಲ್ಲ ಫುಲ್ ಎಲ್ಲ ಒಳ್ಳೇದಾಗಿದೆ ನಮ್ಗೆ. ಆರೋಗ್ಯ ಸಮಸ್ಯೆ ಇತ್ತು, ಎಲ್ಲ ಒಳ್ಳೇದಾಗಿದೆ. ಬಟ್ ಅದ್ರ ಕೆಟ್ಟ ಆಲೋಚನೆಗಳು ಮನಸ್ಸಲ್ಲಿ ಬರುತ್ತೆ, ಅದಾದ್ರೆ ಹೋಗ್ತಾ ಇಲ್ಲ ಮೇಡಮ್. ಓಕೆ, ಗುರು ಮಾತಾಡಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ. ಕೇಳಿಸ್ಕೊಂಡಿದ್ದೆ ನಾನು. ನೋಡಿ, ಎಷ್ಟು ಡ್ರಿಂಕ್ಸ್ ಮಾಡೋರು ಬಿಡೋದು ತುಂಬಾ ಕಷ್ಟ. ಅವ್ರನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ಬಿಡೋದಿಲ್ಲ. ನೀವು ಬಿಟ್ಟಿದ್ದೀನಿ, ನಾನು ಚೆನ್ನಾಗಾಗಿದ್ದೀನಿ ಅನ್ನೋದು ತುಂಬ ಖುಷಿ ವಿಷಯನೇ, ಆಯ್ತಾ? ಖಂಡಿತವಾಗ್ಲೂ ನೋಡಿ, ಒಂದು ಕುಡಿತನನೇ ನಿಮ್ಮಿಂದ ದೂರ ಆಗಿದೆ ಅಂದರೆ ನಿಮ್ಮ ಮನಸ್ಸು ಸಂಚಲ ಸರಿ ಮಾಡೋದು ತುಂಬಾ ಈಸಿ, ಸರಿನ್ರಾ? ಹಾಗಾಗಿ ನೀವು ಒಂದು ಕೆಲಸ ಮಾಡಿ, 11:15 ನನಗೆ ಕಾಲ್ ಮಾಡಿ, ನಿಮಗೆ ಯಂತ್ರ ಕೊಡ್ತೀನಿ, ಆ ಸಂಚಲ ಇರೋ ಅಂಥದ್ದು ಯಂತ್ರ ಕೊಡ್ತೀನಿ. ಅದನ್ನು ನೀವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಮಂತ್ರಾಲಯ ಹೋಗಿದ್ದೀರಾ? ಹಾಂ, ಅಲ್ಲಿ ಮತ್ತೆ ಇನ್ನೊಂದು ಟೈಮ್ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ. ಇನ್ನೊಂದು ಟೈಮು ಒಂದು 15 ದಿವಸ, ಒಂದು ತಿಂಗಳೊಳಗಡೆ ಇನ್ನೊಂದು ಟೈಮ್ ಕುಟುಂಬ ಇತ್ತು ಅಂದರೆ ಕುಟುಂಬ ಸಮೇತವಾಗಿ ಹೋಗ್ಬಿಟ್ಟು ಬನ್ನಿ. ನೀವು ಬ್ಯಾಚುರಲ್ ಆಗಿದ್ದೀರಾ ಅಂದರೆ ಅಟ್ಲೀಸ್ಟ್ ಸ್ಯಾಟರ್ಡೇ ಹೋಗಿ ನೀವು ಸಂಡೇ ಸಹ ವಾಪಸ್ ಬರ್ಬೋದು. ಆ ಥರ ಹೋಗಿ ಬನ್ನಿ. ಅದಕ್ಕೆ ಏನಾಗುತ್ತೆ ಅನ್ನೋದು ಸಹ ನಾನು ಹೇಳ್ತೀನಿ, ನೀವು ತಿಳ್ಕೊಬೋದು. ಏನಕ್ಕೋಸ್ಕರ ಈ ರೀತಿ ಎಲ್ಲ ಬರ್ತಾ ಇದೆ ಅಂತ ತಿಳ್ಕೊಬೋದು. ಖಂಡಿತ ಕೊಡ್ತೀನಿ, ಅದನ್ನು ಮಾತ್ರನೇ ಸಾಕು ನಿಮಗೆ. ಸಂಕಲ್ಪಕಾಯಿ ಅದೆರಡನ್ನೂ ಕೊಡ್ತೀನಿ. ಆ ಮನಸ್ಸಲ್ಲಿ ಓಡ್ತಾ ಇರೋ ಅಂಥದ್ದು ಎಲ್ಲನೂ ಕೆಟ್ಟದ್ದು, ಎಲ್ಲ ನೆಗೆಟಿವ್ಸು ನಿಮ್ಮನ್ನು ಬಿಟ್ಟು ಹೋಗುತ್ತೆ, ಸರಿನ್ರಾ? ಚೆನ್ನಾಗಿದ್ದೀರಾ? ಇದೇ ಥರ ಇರಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ. ಬೇರೆ ಏನು ನೀವು ಹೇಳಿ? ಸರಿ, ಸಂತೋಷ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಎಲ್ಲ ರೀತಿಯಲ್ಲೂ ಸಹ ನಿಮಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಗುರುಮಾತಾ, ಇನ್ನು ಕುಜದೋಷದ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವ ಏಜಿಂದ ಯಾವೆಲ್ಲ ರೀತಿಯಲ್ಲಿ ಅದು ಪರಿಣಾಮ ಬೀರುತ್ತೆ ಅಂತ ಅದನ್ನು ತಿಳಿಸ್ಕೊಡಿ. ಖಂಡಿತ. ನೋಡಿ, 15 ವಯಸ್ಸು, ಆಮೇಲೆ 18 ವಯಸ್ಸು, 21 ವಯಸ್ಸು, ಲಾಸ್ಟ್ 21 ವಯಸ್ಸಲ್ಲಾದರೂ ಖಂಡಿತ ನೋಡ್ಬಿಡ್ಬೇಕು. ನಮ್ಮ ಮಗಳಿಗೆ ಮದುವೆ ಮಾಡ್ತೀವಿ, ನಮ್ಮ ಮಗನಿಗೆ ಮದುವೆ ಮಾಡ್ತೀವಿ, ಇದರಲ್ಲಿ ಏನಿದೆ ವಿಷಯ ತಿಳ್ಕೊಳ್ಳೋಣ ಅಂತ ಖಂಡಿತ ಹೋಗಿ ಅದರಲ್ಲಿ ಏನು ಹೇಳಿರ್ತಾರೋ ಅದನ್ನು ನಿಮ್ಮಿಂದ ಆಗಷ್ಟು ಅದನ್ನು ಎಷ್ಟು ಆಗುತ್ತೋ ಅಷ್ಟನ್ನು ಪರಿಹಾರ ಮಾಡ್ಕೊಳ್ಳಿ. ನೋಡಿ, ಎಲ್ಲದಕ್ಕೂ ನಾವು ಖರ್ಚು ಮಾಡ್ತೀವಿ, ಏನೇನು ಬೇಕೋ ಅದೆಲ್ಲ ತೊಗೊತೀವಿ, ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಆದರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತೀವಿ. ಅದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ಖಂಡಿತ ಅವ್ರ ಪೀಳಿಗೆ ಫುಲ್ಲು ಈ ಥರ ಪ್ರಾಬ್ಲಮ್ಮು ಅವ್ರಿಗಿತ್ತು, ಅವ್ರ ಮಕ್ಳಿಗೆ ಬರುತ್ತೆ, ಅವ್ರ ಮೊಮ್ಮಕ್ಳಿಗೆ ಬರುತ್ತೆ. ಇದೇ ರೀತಿ ಅದು ವಂಶಾವಳಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೇ ಹೇಳೋದು, ನೋಡಿ, ಎಂಥದ್ದೇ ಆಗಿರಲಿ, ಆ ದೋಷ ಇದೆ ಅಂತ ಅಂದಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಅದನ್ನು ಸರಿಪಡಿಸೋಕ್ಕೆ ನೋಡಬೇಕು ಖಂಡಿತವಾಗ್ಲೂ. ಅದೇ ರೀತಿ ಅವ್ರಿಗೆ ಇನ್ನೊಂದು ಗುಣ ಇದೆ, ಒಳ್ಳೆ ಗುಣ. ಏನು ಅಂತಂದರೆ ನೋಡಿ, ಕುಜದೋಷ ಇರೋರಿಗೆ ಒಳ್ಳೆ ಗುಣವೂ ಇರುತ್ತೆ. ಹೇಗೆ ಅಂತಂದರೆ ಯಾರ ತಂಟೆಗೂ ಹೋಗಲ್ಲ ಅವರು, ಏನು ಕೇಳಲ್ಲ, ಏನು ಹೇಳ್ಕೊಳ್ಳಲ್ಲ, ಒಂಥರ ಮೂಡಿ ಟೈಪ್ ಆಗಿರ್ತಾರೆ. ಹಾಗಾಗಿ ಯಾವ ರೀತಿ ಯಾಕೆ ಆ ಥರ ಇರ್ತಾರೆ ಅಂದರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಯಾವಾಗಲೂ ಇಷ್ಟ ಆಗಲ್ಲ. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ಹೆಣ್ಮಕ್ಳು ಏನು ಮಾಡ್ತವೆ ಅಂದರೆ ತಾನಾಗವೇ ಓದ್ಕೊಳ್ಳೋದು, ಯಾರನ್ನೂ ಯಾವ ಡಿಸ್ಟರ್ಬೆನ್ಸ್ಗೂ ಹೋಗ್ದಿರ ಒಂದು ರೂಮಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳೋದು, ಯಾರನ್ನ ಬಂದರೆ ಜಸ್ಟು ಬನ್ನಿ ಅಷ್ಟೇ, ಒಂದು ಸ್ಮೈಲು, ಆಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾವೆ. ಆ ಥರ ಇರಬಾರ್ದು. ನೋಡಿ, ಜನನ ಹತ್ರ ಯಾವಾಗಲೂ ಹೊಂದಾಣಿಕೆ ಇರಬೇಕು. ಜನ ಫ್ರೆಂಡ್ಸ್ ಆಗಲಿ, ರಿಲೇಷನ್ ಆಗಲಿ, ಹೊಂದಾಣಿಕೆ ಇರುವಾಗ ಏನಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಆಗ ನಮಗೆ ಎಲ್ಲರ ಸಪೋರ್ಟು ನಮ್ಗೆ ಸಿಗುತ್ತೆ. ಹಾಗಾಗಿ ಆ ಥರ ಮೂಡಿ ಟೈಪಲ್ಲಿ ಇರೋದು ತಪ್ಪು. ಅದು ಒಳ್ಳೆಯದಾಗೇ ಇರ್ಬೋದು, ಅದು ಕೂಡ ತಪ್ಪು. ಆ ಥರ ಖಂಡಿತವಾಗ್ಲೂ ಇರಲೇಬಾರ್ದು. ಅದೇ ರೀತಿ ನಿಮ್ಮೊಳಗಡೆ ಇರೋ ಅಂಥದ್ದು, ನಾವು ಒಂದು ಹೆಣ್ಮಗುನ ಇಷ್ಟಪಡ್ತಾ ಇದ್ದೀವಿ, ನಾವು ಹೋಗಿ ಹೇಳಿಬಿಟ್ರೆ ಒಪ್ಕೊಂಬಿಟ್ರೆ ಏನಾದರೂ ತಪ್ಪಾಗ್ಬಿಡುತ್ತೋ, ನಿಮ್ಮಲ್ಲಿರೋ ಜಿಗುಪ್ಸೆ ಖಂಡಿತ ಬಿಟ್ಬಿಡಿ. ಅದು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅದೇ ಒಂದು ಸಂಕೋಚ ಪಟ್ಕೊಂಡು ಅದು ಖಂಡಿತವಾಗ್ಲೂ ನಡೆಯಲ್ಲ. ನೀವು ಬಾಯಿ ಬಿಟ್ಟು ಮಾತಾಡಲಿಲ್ಲ ಅಂದರೆ ಲೈಫು ಖಂಡಿತ ಸಂತೋಷ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಮೂಡಿತನನ ಓಪನ್ ಮಾಡಿ ಬಿಟ್ಬಿಡಿ. ಅದು ಹಠ ಅಂತ ಹೇಳ್ತಾರೆ, ಆ ಹಠದಿಂದ ಇದ್ದು ಸಾಧಿಸೋದು ಏನೇನೂ ಇಲ್ಲ ಖಂಡಿತವಾಗ್ಲೂ. ಅದರಿಂದ ಹೊರಗಡೆ ಬನ್ನಿ. ಅದು ಯಾಕೆ ಬಂದಿದೆ ಆ ಕುಜದೋಷ ಅಂದರೆ ನೋಡಿ, ಹೋದ ಜನ್ಮದಲ್ಲಿ ಇತ್ತು, ಅದಿನ್ನೂ ಪರಿಹಾರ ಆಗಿರಲಿಲ್ಲ, ಇವಾಗಲೂ ಬಂದಿದೆ.
ಅದಕ್ಕೆ ಅದನ್ನು ಕಂಪ್ಲೀಟಾಗಿ ತೊಳೆದ್ಬಿಡಿ. ಎಣ್ಣೆ ಸೀಗೆಕಾಯಿಗೆ ಖಂಡಿತವಾಗ್ಲೂ ತಲೆ ನಾವು ಸ್ನಾನ ಮಾಡ್ದಂಗೆ ಅದನ್ನು ತೊಳೆದ್ಬಿಟ್ರೆ ಅಂದರೆ ಮುಂದಿನ ಪೀಳಿಗೆಗೆ ನಿಮ್ಗೆ ಯಾವ ತೊಂದರೆನೂ ಇರಲ್ಲ. ಮಕ್ಕಳಾಗಲಿ ಹೆಂಡತಿ ಆಗಲಿ ಮನೆತನದಲ್ಲಿ ಯಾರೇ ಬಂದ್ರೂ ಅದು ಬರೋದಕ್ಕೆ ಚಾನ್ಸಸ್ ಇಲ್ಲ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ರಾಘವೇಂದ್ರ ಸ್ವಾಮಿ ಇಂಥ ಭುಜಾದೋಷದಲ್ಲಿ ಕಷ್ಟಪಡ್ತಾ ಇರೋ ಒಬ್ಬೊಬ್ರಿಗೂ ಸರಿ ಅವ್ರ ಸಂಕಲ್ಪ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಸರಿ ಮಾಡಿಕೊಡ್ತೀನಿ. ಅದೇ ರೀತಿ ಬರೋ ಅಂಥವ್ರಿಗೂ ನಾನು ಸರಿ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ. ಅದೇ ಆ ಭಗವಂತನ ಮೇಲೆ ನಂಬಿಕೆ ಇರಬೇಕು. ನೋಡಿ, ನೀವೇನೇ ಮಾಡಿದ್ರೇನು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಮಾಡೋರ ಮೇಲೆ ಮಾಡಿಕೊಡೋ ಅಂಥವ್ರ ಮೇಲೂ ನಂಬಿಕೆ ಇರಬೇಕು. ಸುಮ್ಮನೆ ಏನೋ ಹಣ ಕೊಟ್ಬಿಟ್ಟಿದ್ದೀವಿ ಹೆಂಗೆ ಸರಿ ಆಗುತ್ತಾ ಒಬ್ರಿಗೆ ಒಂದು 5 ವಾರ ಹೇಳಿರ್ತೀನಿ ಅಂದರೆ 5 ವಾರ ಬರೋವರೆಗೂ ಏನೋ ಮನಸ್ಸನ್ನ ಅಷ್ಟು ಗಟ್ಟಿ ಮಾಡ್ಕೊಂಬಿಟ್ಟು ವೆಯ್ಟ್ ಮಾಡ್ತಾರೆ. 5 ವಾರ ಆದಮೇಲೆ ಏನು ರೀ ಇನ್ನೂ ಬರಲೇ ಇಲ್ಲ, ಏನು ರೀ ಆಗಲೇ ಇಲ್ಲ. ಇದಾಗೋದಕ್ಕೆ ನಾವು ಗಿಡ ಹಾಕಲ್ಲ, ನಮ್ಮ ಲೈಫಲ್ಲಿ ಇರೋದನ್ನು ಕೆಟ್ಟದನ್ನು ಕಿತ್ತಾಕ್ತಾ ಇದ್ದೀವಿ. ಒಳ್ಳೆಯದನ್ನು ಸಂಪಾದಿಸ್ಕೊತೀವಿ, ಸ್ವಲ್ಪ ಟೈಮ್ ಬೇಕೇ ಬೇಕು. ಒಳ್ಳೆಯದು ಸಿಗೋದು ತುಂಬ ಲೇಟು, ಕೆಟ್ಟದ್ದು ಬೇಗ ಬಂದ್ಬಿಡುತ್ತೆ. ಅದನ್ನು ಸರಿಪಡಿಸೋದು ಅಷ್ಟೇ ಕಷ್ಟ ಇದೆ. ಅದಕ್ಕೆ ಆತರ ಪಡಬೇಡಿ, ಖಂಡಿತವಾಗ್ಲೂ ನಿಧಾನದಿಂದ ಇರಬೇಕು. ನೀವು ರಾಘವೇಂದ್ರ ಸ್ವಾಮಿ ಮುಖಾಂತರ ಮಾಡ್ಕೋಬೇಕು ಅಂತ ಆಸೆ ಪಡೋರು ಖಂಡಿತ ಅರ್ಜೆಂಟ್ ಪಡಬಾರ್ದು. ನಿಧಾನದಿಂದ ಇದ್ದರೆ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ಗುರುವೇ ಶರಣಂ.